Hello everyone. Today I am discussing about derivative chapter exercise 13.2. ಯಾವ ಪ್ರಾಬ್ಲಮ್ ಅಂದ್ರೆ 2 ಮಾರ್ಕ್ಸ್ ಕೇಳುವಂತ ಪ್ರಾಬ್ಲಮ್ಸ್. ಫೈಂಡ್ ದ ಡೆರಿವೇಟಿವ್ ಆಫ್ ಯಾವ ತರ ಒಂದು ಫಾರ್ ಎಕ್ಸಾಂಪಲ್ ಕೊಟ್ಟಿದ್ದೀನಿ sin x cos x ಆಗಿರ್ಬೋದು, ಸೆಕೆಂಡ್ ಒನ್ sec x ಆಗಿರ್ಬೋದು, ಥರ್ಡ್ ಒನ್ 5 sec x plus 4 cos x. ಈ ತರ ಏನದಲ್ಲ ಪ್ರಾಬ್ಲಮ್ಸ್ ಬರ್ತಾವ ಯಾವುದು 2 ಮಾರ್ಕ್ಸ್. ಹೀಗೆ ಫಸ್ಟ್ ನೋಡಿ ಏನದ ಫೈಂಡ್ ದಿ ಏನದ derivative. Find the derivative of the ಯಾವುದು ಫಸ್ಟ್ ಒನ್ sin x cos x. ಓಕೆ, ಈ ಪ್ರಾಬ್ಲಮ್ ಈ ತರ ಕೊಟ್ಟಿದ್ದಾನೆ. ಈ ಕಂಡೀಷನ್ಸ್ ಹೆಂಗ್ ಮಾಡೋದು ಅಂದ್ರೆ ಪ್ರೂಫ್ ಏನದ ಲೆಟ್ ಅದನ್ನ ಏನ್ ಮಾಡ್ತೀವಿ y equal to sin x cos x ಅದನ್ನ ಹೆಂಗ್ ಬರ್ತೀವಿ ಡೆರಿವೇಟಿವ್ ಆಫ್ y equal to ಯಾವುದು ಡೆರಿವೇಟಿವ್ ಆಫ್ sin x cos x. ಯಾವ ಫಾರ್ಮುಲಾ ಸ್ಟೂಡೆಂಟ್ಸ್ ಡೆರಿವೇಟಿವ್ ಆಫ್ ಯಾವುದು uv ಫಾರ್ಮುಲಾ u into derivative v plus v into derivative u ಅಂದ್ರ ಇಲ್ಲಿ u ಇದು v ಅಂದ್ರ u ಅಂದ್ರ sin x ಅನ್ಕೊಂಡು v ಅಂತಂದ್ರ ಅಬ್ಸರ್ವ್ ಮಾಡ್ರಿ ಏನದ cos x. okay, this derivative of y means is dy by dx. okay, u ಅಂತಂದ್ರ sin x. so derivative of v ಅಂದ್ರ cos x plus v ಅಂದ್ರ cos x. derivative of u means is sin x. ಅರ್ಥ ಆಗ್ತದ ನಾ ಹೇಳ್ತಾ ಇರೋದು ಕಂಡೀಷನ್ಸ್. so dy by dx equal to ಯಾವುದು sin x into cos x. cos x differentiation is minus sin x plus cos x into sin x differentiation or derivative cos x. ಏನದ ನಾವು ಪ್ರೂವ್ ಮಾಡಿ ಫಸ್ಟ್ ಪ್ರಿನ್ಸಿಪಲ್ ಏನಂತ ಡೆರಿವೇಟಿವ್ ಆಫ್ sin x ಅಂತಂದ್ರ cos x ಅಂತ ಪ್ರೂವ್ ಮಾಡಿವಿ. ಡೆರಿವೇಟಿವ್ ಆಫ್ ಯಾವುದು cos x ಅಂತಂದ್ರ ಏನ್ ಪ್ರೂವ್ ಮಾಡಿವಿ ಮೈನಸ್ sin x by using first principle method formula ಅದನ್ನ ಅಪ್ಲೈ ಮಾಡಿ ನಾ. ಓಕೆ, ಏನದ ಸೊ dy by dx equal to minus sin square x plus ಯಾವುದು cos square x. okay, so last answer is dy by dx. okay, dy by dx ಅಂದ್ರನ cos square x minus sin square x. so last answer is dy by dx equal to ಯಾವ ಫಾರ್ಮುಲಾ ಮಲ್ಟಿಪಲ್ ಅಂಡ್ ಸಬ್ ಮಲ್ಟಿಪಲ್ ಫಾರ್ಮುಲಾ ಯಾವುದು cos 2x ಫಸ್ಟ್ ಇರುವಂತ ಫಾರ್ಮುಲಾ ಏನಂದ್ರಿ cos square x minus sin square x. ಇನ್ನೊಂದು cos 2x ಯಾವುದು 2 cos square x minus 1. ಇನ್ನೊಂದು cos 2x 1 minus 2 sin square x. ಇನ್ನೊಂದು cos 2x 1 minus tan square x by 1 plus tan square x. ಇವು 4 ಫಾರ್ಮುಲಾದ ಒಂದು ಫಸ್ಟ್ನೇ ಫಾರ್ಮುಲಾ cos 2x ನ ಅಪ್ಲೈ ಮಾಡಿದಾರ. cos square x minus sin square x ಅಂದ್ರೂ ಬರೆದ್ರು ಓಕೆನಾ, ಅಥವಾ cos 2x ಫಾರ್ಮುಲಾ. ಓಕೆ, ಕ್ಲಿಯರ್ ಆಗತೈತಿ ಕಂಡೀಷನ್ಸ್. ಇಲ್ಲೆಲ್ಲ ಡಿಟೇಲ್ ಆಗಿ ಫಾರ್ಮುಲಾ ಬರ್ದೀನಿ, ಬಟ್ ನಿಮ್ಗ ಪರ್ಫೆಕ್ಟ್ ಇರುವಂತ ಫಾರ್ಮುಲಾ ಅರ್ಥ ಆಯ್ತಾ, ಕ್ಲಿಯರ್ ಆಗತೈತಿ. ಇನ್ನು ನೆಕ್ಸ್ಟ್ ಪ್ರಾಬ್ಲಮ್ ಸ್ಟೂಡೆಂಟ್ಸ್, ನೆಕ್ಸ್ಟ್ ಪ್ರಾಬ್ಲಮ್ಸ್ ಅಲ್ಲಿ ಏನದ ಸೆಕೆಂಡ್ ಪ್ರಾಬ್ಲಮ್. ಸೆಕೆಂಡ್ ಪ್ರಾಬ್ಲಮ್ ಏನದ ಅಬ್ಸರ್ವ್ ಮಾಡ್ರಿ. ಫೈಂಡ್ ದಿ ಯಾವುದು ಡೆರಿವೇಟಿವ್. ಫೈಂಡ್ ದಿ ಡೆರಿವೇಟಿವ್ ಆಫ್ ಯಾವುದು ಸೆಕೆಂಡ್ ಎಕ್ಸ್. ಓಕೆ, ಸೆಕೆಂಡ್ ಎಕ್ಸ್ ಬಹಳ ಕೇರ್ಫುಲ್ ಆಗಿ ಮಾಡ್ರಿ. ನೀವು ಏನ್ ಮಾಡ್ರಿ ಸೆಕೆಂಡ್ ಎಕ್ಸ್ ಅಂತ ನಿಮ್ಗೆ ಗೊತ್ತದ ಏನದ ಸೆಕೆಂಡ್ ಎಕ್ಸ್ ಇಂಟು ಕಾಟ್ ಎಕ್ಸ್ ಅಂತ ಡೈರೆಕ್ಟ್ ಬರೀತೀರಿ ನೀವು, ಹೌದಾ. ಇಲ್ಲೇ ಈ ತರ ಕೊಟ್ಟಾಗ ಪ್ರಾಬ್ಲಮ್ಸ್ ಅಲ್ಲಿ ಅಬ್ಸರ್ವ್ ಮಾಡ್ರಿ, ಸ್ವಲ್ಪ ನಿಮ್ಗ ತಲೆಯಲ್ಲಿ ಗೊತ್ತಿರ್ಬೇಕು ಏನಂತ ಲೆಟ್ y ಈಕ್ವಲ್ ಟು ಯಾವುದು ಸೆಕೆಂಡ್ ಎಕ್ಸ್. ಅದನ್ನ ಏನ್ ಮಾಡ್ತೀನಿ ನಾನು ಇಲ್ಲೇ
ಸೊ y equal to 1 by ಯಾವುದು ರೆಸಿಪ್ರೋಕಲ್ cos x ಬರಿಬೋದಾ ನೋಡ್ರಿ ಇಲ್ಲಿ ಯಾವ್ದು ಫಾರ್ಮುಲಾ ಯೂಸ್ ಮಾಡ್ತೇನೆ ಅಂದ್ರೆ ಕೋಶಂಟ್ ರಿಲೇಷನ್ ಫಾರ್ಮುಲಾ ಯಾವುದು u by v equal to ಏನದ ಈ ತರ ವಿ ಸ್ಕ್ವೇರ್ ಬರ್ತದಂದ್ರೆ ಫಸ್ಟ್ ಇಲ್ಲಿ ವಿ ಬರ್ತದೆ ಡಿಫ್ರೆನ್ಸಿಯೇಷನ್ ಯಾವುದು ಇಲ್ಲಿ ವಿ ಬರ್ದೆ ಅಂದ್ರೆ ಇಲ್ಲಿ ಯು ಆಗ್ತದೆ ಮೈನಸ್ ಇಲ್ಲಿ ಯು ಬರ್ದ್ರೆ ಇಲ್ಲಿ ವಿ ಇದು ಯು ಐತಲ್ಲ ಇಲ್ಲಿ ಫಸ್ಟ್ ವಿ ಇತ್ತಂದ್ರೆ ಇಲ್ಲಿ ಯು ಆಗ್ತದೆ ಇಲ್ಲಿ ಮತ್ ಯು ಬರುತ್ತೆ ಅಂದ್ರೆ ಯಾವ್ದು ಡಿಫ್ರೆನ್ಸಿಯೇಷನ್ ಆಗ್ತದೆ ವಿ ಓಕೆ ಇಲ್ಲಿ ಅಬ್ಸರ್ವ್ ಮಾಡ್ರಿ ಇದು ಯು ಅಂದ್ರೆ 1 ಇದು ವಿ ಅಂದ್ರೆ ಕಾಸ್ ಎಕ್ಸ್ ಕ್ಲಿಯರ್ ಆಗತೈತಿ ಈಗ ನೋಡ್ರಿ ಏನಾಗ್ತದ ಸೊ ಡೆರಿವೇಟಿವ್ ಆಫ್ ಯಾವುದು y ಓಕೆ ಈಕ್ವಲ್ ಟು ಡೆರಿವೇಟಿವ್ ಆಫ್ ಯಾವ್ದ್ರಿ 1 by cos x ಅಂದ್ರೆ ಇದಂದ್ರೆ u ಇದಂದ್ರೆ v ಕ್ಲಿಯರ್ ಆಗತೈತಿ ಇನ್ನೊಮ್ಮೆ ಈಗ ನೆಕ್ಸ್ಟ್ ನೋಡ್ರಿ ಏನಾಗ್ತದ ಸೊ dy by dx equal to u by v ಸ್ಕ್ವೇರ್ ಅಂತಂದ್ರೆ ಯಾವ್ದ್ರಿ cos square x v ಅಂದ್ರ cos x into differentiation of u ಅಂದ್ರ 1 minus 1 into derivative of v ಅಂತಂದ್ರೆ ಯಾವುದು cos x ಓಕೆ ಸೊ dy by dx equal to cos x into ಕಾನ್ಸ್ಟಂಟ್ ವ್ಯಾಲ್ಯೂ ಏನದ್ರಿ ನಿನ್ನೆ ಹೇಳಿದ್ನಲ್ಲ 0 1 ಬಿಡ್ರಿ ನಡೆದ ಡಿಫ್ರೆನ್ಸಿಯೇಷನ್ ಆಫ್ cos x ಅಂದ್ರ ಡೆರಿವೇಟಿವ್ ಆಫ್ ಡಿಫ್ರೆನ್ಸಿಯೇಷನ್ cos x ಅಂದ್ರ ಮೈನಸ್ sin x is minus sin x divided by ಯಾವುದು cos square x ನಿಮ್ಗೆ ಗೊತ್ತಿರಲಿ ಸ್ಟೂಡೆಂಟ್ಸ್ ಡಿಫ್ರೆನ್ಸಿಯೇಷನ್ ಆಫ್ 1 ಅಥವಾ ಯಾವುದು ಕಾನ್ಸ್ಟಂಟ್ ಏನಂತಂದ್ರ 0 ನೆಕ್ಸ್ಟ್ ಡೆರಿವೇಟಿವ್ ಆಫ್ ಯಾವುದು cos x ಅಂತಂದ್ರ minus sin x okay so dy by dx equal to 0 into cos x means 0 so minus plus sin x divided by ಇಲ್ಲಿ ಏನು ಮಾಡೋದು cos x into cos x ಬರಿಬೋದಾ ಓಕೆ ಹಂಗಂದ್ರ dy by dx equal to ಅದನ್ನ ಹಿಂಗ್ ಬರೀತೀವಿ 1 by cos x into sin x by ಯಾವುದು cos x so dy by dx equal to secant x into ಯಾವುದು tan x ನಿಮ್ಗೆ ಗೊತ್ತದ ಆಲ್ರೆಡಿ ಯಾವುದು ಡಿಫ್ರೆನ್ಸಿಯೇಷನ್ ಅಥವಾ ಡೆರಿವೇಟಿವ್ ಆಫ್ ಸೆಕೆಂಡ್ x ಅಂತಂದ್ರೆ secant x into tan x by using first principle method ಅಂದ್ರೆ ನಾನು ಲಾಸ್ಟ್ ಗೆ ಬಿಡಿಸಿದ್ನಲ್ಲ f of x limit h tends to 0 f of x plus h minus f of x divided by h ಆ ಫಾರ್ಮುಲಾ ಯೂಸ್ ಮಾಡಿ you find the derivative ಅಂತ ಕೊಟ್ಟನಂದ್ರೆ ಈ ತರ ಬಿಡಿಸ್ರಿ ರೆಸಿಪ್ರೋಕಲ್ ಹಾಕಿ ಅಂದ್ರೆ ನಿಮ್ಗೆ ಆಲ್ರೆಡಿ ಗೊತ್ತಿರ್ತದೆ ಸೆಕೆಂಡ್ ಎಕ್ಸ್ ಯಾವ್ದು ಆನ್ಸರ್ ಬರ್ತದೆ ಅನ್ನೋದು ನಿಮ್ಗೆ ಗೊತ್ತಿರ್ತದೆ ಯಾಕಂದ್ರೆ ಫಸ್ಟ್ ಪ್ರಿನ್ಸಿಪಲ್ ಮೆಥಡ್ ದಲ್ಲಿ ಪ್ರೂವ್ ಮಾಡಿರ್ತೀರಿ ಕ್ಲಿಯರ್ ಆಗತೈತಿ ಅಂಡರ್ಸ್ಟ್ಯಾಂಡ್ ಓಕೆ ನೆಕ್ಸ್ಟ್ ಸ್ಟೂಡೆಂಟ್ಸ್ ನೆಕ್ಸ್ಟ್ ಒನ್ ನೋಡಿ ಏನದ ಥರ್ಡ್ ಪ್ರಾಬ್ಲಮ್ ಏನದ ಫೈಂಡ್ the derivative find the derivative okay of find the derivative of ಯಾವುದು 5 secant x okay 5 secant x plus 4 cos x okay so students next ನೋಡ್ರಿ conditions ಏನದ so proof observe ಮಾಡ್ರಿ it's a proof okay so let ಏನದ y equal to ಅಥವಾ f of x ಯಾವ್ದಾರ ಯೂಸ್ ಮಾಡಿ 5 secant x plus ಯಾವುದು 4 cos x ನಿಮಗೊಂದಿಷ್ಟು ಫಾರ್ಮುಲಾ ಗೊತ್ತಿರಬೇಕು ಯಾವುದು ಡೆರಿವೇಟಿವ್ ಆಫ್ ಯಾವುದು u plus v means ಡೆರಿವೇಟಿವ್ ಆಫ್ ಯಾವುದು u plus ಡೆರಿವೇಟಿವ್ ಆಫ್ ಯಾವುದು v ನೆಕ್ಸ್ಟ್ ನೋಡ್ರಿ ಡೆರಿವೇಟಿವ್ ಆಫ್ ಯಾವುದು ku ಅಂತ ಬರ್ತದ ಕಾನ್ಸ್ಟಂಟ್ ಹೊರಗಿಡಬೇಕು ಡೆರಿವೇಟಿವ್ ಯಾವ್ದು ಮಾಡಬೇಕು u ಅನ್ನೋದು ಡೆರಿವೇಟಿವ್ ಮಾಡಬೇಕು ಇಲ್ಲಿ ಅಬ್ಸರ್ವ್ ಮಾಡ್ರಿ ಏನದ ಡೆರಿವೇಟಿವ್ ಆಫ್ ಯಾವುದು y equal to ನೆಕ್ಸ್ಟ್ ಡೆರಿವೇಟಿವ್ ಆಫ್ ಯಾವ್ದ್ರಿ 5 secant x plus 4 cos x ಓಕೆ ಇದು u ಇದು v
u plus v ಇಲ್ಲಿ ಬರ್ತೀನಿ ಆಲ್ರೆಡಿ u plus v ಫಾರ್ಮುಲಾ ಏನದ derivative y means is dy by dx okay so derivative of ಯಾವುದು 5 second x plus derivative of ಯಾವ್ದ್ರಿ 4 cos x okay so dy by dx okay ಇಲ್ಲಿ 5 sec x means ಇದು ku ಫಾರ್ಮುಲಾ ಇದೆ ನೋಡಿ k ಅಂತಂದ್ರ 5 ತನ್ ಕಾನ್ಸ್ಟಂಟ್ sec s ಅಂದ್ರೆ u ಅಂದ್ರೆ sec x ಅದ್ರ ಇಲ್ಲಿ 5 ಹೊರಗೆ ಇಡ್ತೇನ್ರಿ ಡೆರಿವೇಟಿವ್ ಆಫ್ ಯಾವುದು ಸೆಕೆಂಡ್ ಎಕ್ಸ್ ಪ್ಲಸ್ 4 ಕಾನ್ಸ್ಟಂಟ್ ಹೊರಗೆ ಇಡ್ತೀರಿ ಡೆರಿವೇಟಿವ್ ಆಫ್ ಯಾವುದು ಕಾಸ್ ಎಕ್ಸ್ ಓಕೆ ಡಿ ವೈ ಬೈ ಡಿ ಎಕ್ಸ್ ಈಕ್ವಲ್ ಟು ಹೌದಾ ಏನಾಗ್ತದ 5 ಸೆಕೆಂಡ್ ಎಕ್ಸ್ ಆಗಲೇ ಪ್ರೂವ್ ಮಾಡಿರಿ ಯಾವುದು ಏನಂತ ಸೆಕೆಂಡ್ ಎಕ್ಸ್ ಇಂಟು ಟ್ಯಾನ್ ಎಕ್ಸ್ ಅಂತ ಪ್ರೂವ್ ಮಾಡಿರಿ ಆಗಲೇ ಲಾಸ್ಟ್ ಪ್ರಾಬ್ಲಮ್ 4 cos x means is minus sin x. Last answer is dy by dx equal to 5 ಯಾವುದು secant x into tan x minus 4 ಏನಾಗ್ತದ್ರಿ sin x. ಈ ತರ ಏನದಲ್ಲ ಪ್ರಾಬ್ಲಮ್ಸ್ ಸಾಲ್ವ್ ಮಾಡಬಹುದು. ಇಲ್ಲ ಅಂತಂದ್ರ ನಿಮಗ ಕನ್ಫ್ಯೂಸ್ ಆತಂದ್ರ ಇಲ್ಲಿ ಫಾರ್ಮುಲಾ ಬರ್ದಿರ್ತೀನಿ ಇಲ್ಲಿ ಅಬ್ಸರ್ವ್ ಮಾಡ್ತಾ ಬರ್ರಿ ಕ್ಲಿಯರ್ ಆಗ್ತೈತ್ರಿ ಇನ್ ನೆಕ್ಸ್ಟ್ ಒನ್ ನೋಡ್ರಿ ಯಾವುದು ಫೋರ್ತ್ ಒನ್ ಇಂದ ಸೊ ಫೈಂಡ್ ದ ಡೆರಿವೇಟಿವ್ ಹೌದಾ ಸೊ ಫೈಂಡ್ ದಿ ಡೆರಿವೇಟಿವ್ ಆಫ್ ಯಾವುದು ಕೋಸೆಕ್ ಎಕ್ಸ್ ಅಂದ್ರೆ ನಿಮ್ ತಲೆ ಬಂದಿರೋದು ಫಸ್ಟ್ ಪ್ರಿನ್ಸಿಪಲ್ ಮೆಥಡ್ ಏನದ ಫಸ್ಟ್ ಪ್ರಿನ್ಸಿಪಲ್ ಮೆಥಡ್ ಅಲ್ಲಿ ಏನ್ ಕೋಸೆಕ್ ಎಕ್ಸ್ ಅಂತ ಏನ್ ಪ್ರೂವ್ ಮಾಡಿದ್ರಿ ಮೈನಸ್ ಕೋಸೆಕ್ ಎಕ್ಸ್ ಇಂಟು ಕಾಟ್ ಎಕ್ಸ್ ಅಂತ ಪ್ರೂವ್ ಮಾಡಿದ್ವಿ ಇದು ಆನ್ಸರ್ ಸೇಮ್ ಅದ ಬರುತ್ತೆ ಇಲ್ಲೇ ಪ್ರಾಬ್ಲಮ್ ಕೇಳ 2 ಮಾರ್ಕ್ಸ್ ಈ ತರ ಅಂದ್ರೆ ಈ ತರ ಬರೀಬೇಕು ಏನಂದ್ರ ಆಗಲೇ ಬರೆದಿದ್ರಲ್ಲ ಯಾವುದು ಸೆಕೆಂಡ್ ಎಕ್ಸ್ ಮಾಡಿದ್ರಲ್ಲ ಸ್ಟೂಡೆಂಟ್ಸ್ ಅದೇ ತರನ ಬರಿಬೇಕಾಗ್ತದ ಇಟ್ಸ್ ಅ ಪ್ರೂಫ್ ಏನದ ನೋಡ್ರಿ ಸೊ ಲೆಟ್ y ಈಕ್ವಲ್ ಟು ಏನದ್ರಿ ಕೋಸೆಕ್ ಎಕ್ಸ್ ಓಕೆ ಇದನ್ನ ರೆಸಿಪ್ರೋಕಲ್ ಬರೀತೀನಿ ಅಂತ y ಈಕ್ವಲ್ ಟು ಯಾವುದು 1 ಬೈ ಯಾವುದು sin x ಯಾವುದು ಕೋಶೆಂಟ್ ರಿಲೇಷನ್ಸ್ ನಾನು ಅಪ್ಲೈ ಮಾಡ್ತಾ ಇದ್ದೆ ಬೈ ಯೂಸಿಂಗ್ ನಿಮ್ಗೆ ಗೊತ್ತಾಗಲಿಲ್ಲ ಬರೀಬೇಕಾದ್ರೆ ಯಾವುದು ಕೋಶೆಂಟ್ ರಿಲೇಷನ್ ಫಾರ್ಮುಲಾ ಕೋಶೆಂಟ್ ರೂಲ್ ಯೂಸ್ ಮಾಡ್ತಾ ಇರೋದು ಯಾವುದು ಕೋಶೆಂಟ್ ರೂಲ್ ಅಂದ್ರೆ u by v ಫಾರ್ಮುಲಾ u by v equal to ಯಾವುದು ಫಾರ್ಮುಲಾ v ಸ್ಕ್ವೇರ್ ಓಕೆ ಸೊ v into derivative of ಯಾವುದು u minus u into derivative of v ಓಕೆ ಸ್ಟೂಡೆಂಟ್ಸ್ ಇಲ್ಲೇ ನೋಡ್ರಿ ಸೊ derivative of ಯಾವುದು y equal to derivative of ಯಾವ್ದ್ರಿ 1 by sin x ಇಲ್ಲೇ ಇದು u ಅಂತೀವಿ ಇದು v ಅಂತೀವಿ u by v ಅಂದ್ರೆ u ಅಂದ್ರೆ 1 v ಅಂದ್ರೆ sin x ಇದನ್ನ ಅಪ್ಲೈ ಮಾಡ್ತಿರ್ತೀನಿ ಇಲ್ಲಿ ಫಾರ್ಮುಲಾ ಅಪ್ಲೈ ನೀವು ನೋಡ್ತಾ ಇರ್ಬೇಕು ಇಲ್ಲಿ ಕ್ಲಿಯರ್ ಆಗತ್ರಿ derivative of y means is dy by dx okay v square means ಯಾವುದು sin square x v ಅಂದ್ರೆ ಯಾವ್ದ್ರಿ sin x derivative of ಯಾವುದು u ಅಂದ್ರೆ is 1 minus 1 into ಯಾವುದು derivative of ಯಾವುದು v ಅಂತಂದ್ರೆ ಯಾವ್ದ್ರಿ sin x ಇಲ್ಲಿ ಅಬ್ಸರ್ವ್ ಮಾಡ್ರಿ ನಾ ಹೇಳ್ತಾ ಇದ್ದೀವಿ ಕಾನ್ಸೆಪ್ಟ್ ಫಾರ್ಮುಲಾ ಅಬ್ಸರ್ವ್ ಮಾಡ್ತಾ ಬರ್ರಿ ಸೊ ಡೆರಿವೇಟಿವ್ ಆಫ್ ಅಂದ್ರೆ dy by dx equal to ಏನಾಗ್ತದ sin x into derivative of 1 means is 0 1 ಕ್ಕ 1 not necessary ಬರೀಬಹುದು ಬಿಡಬಹುದು sin x derivative means is cos x divided by ಏನಾಗ್ತದ್ರಿ sin square x ನಿಮಗೆ ಗೊತ್ತಿರಬೇಕು ಎಂತ derivative of ಯಾವುದು ಕಾನ್ಸ್ಟಂಟ್ ವ್ಯಾಲ್ಯೂ 0 derivative of ಯಾವುದು sin x ವ್ಯಾಲ್ಯೂ ಪ್ರೂವ್ ಮಾಡಿವಿ by using first principle method cos x ಅಂತ ಓಕೆ ಸೊ ಏನಾಗ್ತದ ನೋಡ್ರಿ ಸೊ dy by dx equal to minus cos x divided by ಏನದ sin x into sin x ಬರಿಬಹುದಾ ಯಾವುದು sin square x ನ a square ಅಂದ್ರೆ a into a ಬರೀತಿಲ್ಲ ಹಂಗ sin square x ನ sin x into sin x
ಓಕೆ ನೆಕ್ಸ್ಟ್ ನೋಡ್ರಿ dy by dx equal to minus minus 1 by ಯಾವುದು sin x into ಏನಾಗ್ತದ cos x divided by sin x. Okay, so last answer is dy by dx equal to minus cosec x into ಯಾವುದು cot x. ಈ ತರ ಏನದಲ್ಲ ಸೊ ಪ್ರೂವ್ ಮಾಡಬಹುದು. ಆಲ್ರೆಡಿ ನಿಮಗೆ ಗೊತ್ತದ ಈ ಫಾರ್ಮುಲಾ ಯಾವುದು ಡೆರಿವೇಟಿವ್ ಆಫ್ ಸೆಕೆಂಡ್ ಎಕ್ಸ್ ಅಂತಂದ್ರೆ ಕೋಸೆಕ್ ಎಕ್ಸ್ ಅಂತಂದ್ರೆ ಮೈನಸ್ ಕೋಸೆಕ್ ಇಂಟು ಕಾಟ್ ಎಕ್ಸ್. ಅದ ಸೆಕ್ ಎಕ್ಸ್ ಇತ್ತಂದ್ರ ಸೆಕ್ ಎಕ್ಸ್ ಇಂಟು ಟ್ಯಾನ್ ಎಕ್ಸ್ ಆಗ್ತದ. ಕ್ಲಿಯರ್ ಆಗದ್ರಿ ಕಂಡೀಷನ್ಸ್. ನೆಕ್ಸ್ಟ್ ಒನ್ ಅಬ್ಸರ್ವ್ ಮಾಡಿ ಯಾವುದು ಫಿಫ್ತ್ ಒನ್ ಸ್ವಲ್ಪ ಅಬ್ಸರ್ವ್ ಮಾಡಿ. ಫಿಫ್ತ್ ಒನ್ ಆಯ್ತು. ಈಗ ಏನದ ಸೊ ಫೈಂಡ್ ದ ಡೆರಿವೇಟಿವ್ ಫೈಂಡ್ ದಿ ಡೆರಿವೇಟಿವ್ ಆಫ್ ಯಾವುದು 3 cot x 3 cot x plus 5 cosec x. ಓಕೆ ಸೊ ಫಿಫ್ತ್ ಒನ್ ಪ್ರಾಬ್ಲಮ್ ಅದ ಈ ತರ ಅದ. ಆಗಲೇ ಸೇಮ್ ಇತ್ತು, ಸ್ವಲ್ಪ ವ್ಯಾಲ್ಯೂ ಚೇಂಜಸ್ ಅದ. ಇಸ್ ಅ ಪ್ರೂಫ್. ಓಕೆ ಸೆಲೆಕ್ಟ್ y equal to ಯಾವುದು 3 cot x plus 5 cosec x. ಓಕೆ ಅಬ್ಸರ್ವ್ ಮಾಡ್ರಿ. ಸೊ ಡೆರಿವೇಟಿವ್ ಆಫ್ y ಈಕ್ವಲ್ ಟು ಡೆರಿವೇಟಿವ್ ಆಫ್ ಯಾವುದು 3 cot x plus 5 cosec x. ಓಕೆ ಸೊ ಯಾವ ಫಾರ್ಮುಲಾ ಇದ್ರೆ ಸೊ ಡೆರಿವೇಟಿವ್ ಆಫ್ ಯಾವುದು u ಪ್ಲಸ್ v ಫಾರ್ಮುಲಾ. ಸೊ ಡೆರಿವೇಟಿವ್ ಆಫ್ ಯಾವುದು u ಪ್ಲಸ್ ಡೆರಿವೇಟಿವ್ ಆಫ್ v. ಓಕೆ ಸೊ ಅಬ್ಸರ್ವ್ ಮಾಡಿ ಒನ್ ಮೋರ್ ಫಾರ್ಮುಲಾ. ಸೊ ಡೆರಿವೇಟಿವ್ ಆಫ್ k ಇಂಟು u means k into derivative of u. Okay, means ಯಾವುದು dy by dx equal to so derivative of 3 cot x plus derivative of 5 cosec x. Okay, so dy by dx equal to 3 into derivative of ಯಾವುದು cot x plus 5 into derivative of ಯಾವುದು cosec x. ಓಕೆ ನಿಮಗೆ ಫಾರ್ಮುಲಾ ಗೊತ್ತಿರಬೇಕು. ಡೆರಿವೇಟಿವ್ ಆಫ್ cot x ಅಂತಂದ್ರ ಡೆರಿವೇಟಿವ್ ಆಫ್ ಯಾವುದು cot x. cot x ಫಾರ್ಮುಲಾ ಅಂದ್ರೆ ಮೈನಸ್ ಕೋಸ ಸ್ಕ್ವೇರ್ ಎಕ್ಸ್ ಅಂತ. ಡೆರಿವೇಟಿವ್ ಆಫ್ ಯಾವುದು ಕೋಸೆಕ್ ಎಕ್ಸ್ ಫಾರ್ಮುಲಾ ಆಗ ಪ್ರೂವ್ ಮಾಡಿದ್ವಿ ಲಾಸ್ಟ್ ಹಿಂದಿನ ಮೈನಸ್ ಕೋಸೆಕ್ ಎಕ್ಸ್ ಇಂಟು ಕಾಟ್ ಎಕ್ಸ್ ಅಂತ ಫಾರ್ಮುಲಾ. ಈಗ ಅಪ್ಲೈ ಮಾಡ್ತೀನಿ. ಏನದ dy by dx ಈಕ್ವಲ್ ಟು ಯಾವುದು 3 ಇಂಟು ಮೈನಸ್ ಕೋಸ ಸ್ಕ್ವೇರ್ ಎಕ್ಸ್ ಮೈನಸ್ 5. ಆ ಮೈನಸ್ ಇಲ್ಲ ಅದು ಬರ್ದಿರ್ತಾನೆ ಅಡ್ವಾನ್ಸ್ ಅರ್ಥ ಆಗ್ತದ ಬೇಕಾಗ ಗೊತ್ತಾಗಿಲ್ಲ ಬರೀರ್ಬೇಕ. ಮೈನಸ್ ಕೋಸೆಕ್ ಎಕ್ಸ್ ಇಂಟು ಕಾಟ್ ಎಕ್ಸ್. ಕ್ಲಿಯರ್ ಆಗ್ತದ ಸ್ಟೂಡೆಂಟ್ಸ್? ಏನದ ಲಾಸ್ಟ್ ಆನ್ಸರ್ ಈಸ್ dy by dx equal to minus 3 cosec square x minus 5 cosec x into cot x. ಇಷ್ಟು ಬರ್ತದ ಲಾಸ್ಟ್ ಆನ್ಸರ್. ಇನ್ನೊಂದು ಸ್ಟೆಪ್ ಬರಿತೀನಿ ಅಂದ್ರೆ ಬ್ರಾಕೆಟ್ ಹೊರಗಿಟ್ಟು ಇದು ಮೈನಸ್ ಹೊರಗಿಟ್ಟು ಬ್ರಾಕೆಟ್ ಹಾಕಿ ಪ್ಲಸ್ ಮಾಡ್ಬೋದು ಅಷ್ಟೇ. ಅಷ್ಟು ಬಿಟ್ರೆ ಮತ್ತೇನು ಇಲ್ಲ. ಇಷ್ಟಂತೂ ಬರಬೇಕು. ಕ್ಲಿಯರ್ ಆಗತೈತಿ? ಇನ್ನು ನೆಕ್ಸ್ಟ್ ಪ್ರಾಬ್ಲಮ್ ಅಲ್ಲೇ. ಸೊ ನೆಕ್ಸ್ಟ್ ಪ್ರಾಬ್ಲಮ್ಸ್ ಅಲ್ಲಿ ಏನದ ನೋಡ್ರಿ ಸ್ಟೂಡೆಂಟ್ಸ್. ಸಿಕ್ಸ್ತ್ ಒನ್ ಅಲ್ಲೇ ಆರನೇ ಪ್ರಾಬ್ಲಮ್ ಅಲ್ಲಿ ಏನದ ಫೈಂಡ್ ದ ಡೆರಿವೇಟಿವ್. ಅಬ್ಸರ್ವ್ ಮಾಡ್ರಿ. ಫೈಂಡ್ ದ ಡೆರಿವೇಟಿವ್ ಆಫ್ ಏನದ ಫಾರ್ಮುಲಾ ಪ್ರಾಬ್ಲಮ್ಸ್ ಅಲ್ಲೇ 5 sin x ಅದ ಮೈನಸ್ 6 cos x ಅದ ಪ್ಲಸ್ 7 ಅದ. ಓಕೆ ಪ್ರೂಫ್ ಅಲ್ಲಿ ಹೌದಾ ಏನದ
ಲೆಟ್ ಅಂತ ಯೂಸ್ ಮಾಡ್ತಾ ಇರೋದು. y equal to ಕೊಟ್ಟಿರುವಂತ ಕ್ವಶನ್ ಏನದ 5 ಅಬ್ಸರ್ವ್ ಮಾಡ್ರಿ sin x 5 sin x minus 6 cos x plus 7. ಓಕೆ, ಒನ್ ಮೋರ್ ಫಾರ್ಮುಲಾ ಅದನ್ನೇ ಯಾವುದು ಡೆರಿವೇಟಿವ್ ಆಫ್ ಕೆ ಯು ಫಾರ್ಮುಲಾ ಕೆ ಇಂಟು ಡೆರಿವೇಟಿವ್ ಆಫ್ ಯು ಫಾರ್ಮುಲಾ. ಇದೇ ಫಾರ್ಮುಲಾನ ಯೂಸ್ ಆಗ್ತದೆ. ಕೆ ಅಂದ್ರೆ 5, ಇಲ್ಲಿ ಕೆ ಅಂದ್ರೆ 6 ಅದ. ಓಕೆ, ಇಲ್ಲಿ ಡೆರಿವೇಟಿವ್ ಆಫ್ ಇದೊಂದು ಗೊತ್ತಿರಬೇಕು, ಯಾವುದು ಕಾನ್ಸ್ಟಂಟ್ ವ್ಯಾಲ್ಯೂ ಇಸ್ 0 ಅಂತ. ಏನಾಗ್ತದೆ ನೋಡ್ರಿ, ಡೆರಿವೇಟಿವ್ ಆಫ್ y ಈಕ್ವಲ್ ಟು ಡೆರಿವೇಟಿವ್ ಆಫ್ ಯಾವುದು 5 sin x ಮೈನಸ್ ಡೆರಿವೇಟಿವ್ ಆಫ್ 6 cos x ಪ್ಲಸ್ ಡೆರಿವೇಟಿವ್ ಆಫ್ ಯಾವುದು 7. ಓಕೆ, ನೆಕ್ಸ್ಟ್ ನೋಡ್ರಿ, dy by dx ಈಕ್ವಲ್ ಟು 5 ಇಂಟು ಡೆರಿವೇಟಿವ್ ಆಫ್ ಯಾವುದು sin x ನೆಕ್ಸ್ಟ್ ಮೈನಸ್ 6 ಇಂಟು ಡೆರಿವೇಟಿವ್ ಆಫ್ ಯಾವುದು cos x ಪ್ಲಸ್ ಕಾನ್ಸ್ಟಂಟ್ ಅಂದ್ರೆ ವ್ಯಾಲ್ಯೂ 0. ಓಕೆ, ನೆಕ್ಸ್ಟ್ ನೋಡ್ರಿ, dy by dx ಈಕ್ವಲ್ ಟು 5 5 sin x ಡಿಫ್ರೆನ್ಸಿಯೇಷನ್ ಅಥವಾ ಡೆರಿವೇಟಿವ್ cos x ಆಗ್ತದ. 6 ಇಂಟು ಡೆರಿವೇಟಿವ್ ಆಫ್ cos x ಮೀನ್ಸ್ sin x. ನೆಕ್ಸ್ಟ್ ನೋಡ್ರಿ, ಏನದ ಇಲ್ಲಿ ಫಾರ್ಮುಲಾ ಬರುತ್ತೆ. by using first principle method ಡೆರಿವೇಟಿವ್ sin x ಅಂದ್ರೆ ಏನ್ ಪ್ರೂವ್ ಮಾಡಿವಿ ಇಲ್ಲಿ cos x ಅಂತ. ಡೆರಿವೇಟಿವ್ ಆಫ್ ಯಾವುದು ಫಸ್ಟ್ ಪ್ರಿನ್ಸಿಪಲ್ cos x ದಲ್ಲಿ ಯೂಸ್ ಮಾಡೋದು ಮೈನಸ್ sin x ಅಂತ ಪ್ರೂವ್ ಮಾಡಿವಿ, ಗೊತ್ತಾ. ಈಗ ಏನಾಗ್ತದೆ ನೋಡ್ರಿ, dy by dx ಈಕ್ವಲ್ ಟು ಯಾವುದು 5 cos x ಈ ಮೈನಸ್ ಕೂಡ ಪ್ಲಸ್ 6 ಯಾವುದು sin x. ಇಟ್ಸ್ ದ ಲಾಸ್ಟ್ ಆನ್ಸರ್. ಕ್ಲಿಯರ್ ಆಗದ 3 conditions. In the next one, in the next one, 7th one, find the derivative. Find the derivative. Okay, of find the derivative of 2 tan x minus 7 secant x. Okay. See here, next note, so proof. Here, proof let y equal to 2 tan x minus 7 secant x. ಯಾವ ಫಾರ್ಮುಲಾ ಡೆರಿವೇಟಿವ್ ಆಫ್ ಕೆ ಯು ಫಾರ್ಮುಲಾ ಅಂತ ಮಸ್ಟ್ ಅಂಡ್ ಶುಡ್ ಯೂಸ್ ಆಗ್ತದ ಎಲ್ಲಾ ಕಡೆ. ಓಕೆ, ಸೊ ನೆಕ್ಸ್ಟ್ ಇನ್ನೊಂದು ಫಾರ್ಮುಲಾ derivative of tan x. derivative of tan x means ಯಾವುದು secant square x ಅಂತ. derivative of ಆಲ್ರೆಡಿ ಯೂಸ್ ಮಾಡಿವಿ, ಯಾವುದು secant x ಫಾರ್ಮುಲಾ ಏನದ secant x ಇಂಟು tan x. ಈ ಆಲ್ರೆಡಿ ಫಾರ್ಮುಲಾ ಬರ್ದೆ, ಈಗ ಅಪ್ಲೈ ಮಾಡೋಣ. ಏನದ derivative of y equal to derivative of 2 into tan x minus derivative of 7 secant x. Okay, so dy by dx equal to 2 into derivative of ಯಾವುದು tan x minus 7 into derivative of ಯಾವುದು secant x. So dy by dx equal to 2 into tan x. tan x ಅಂತಂದ್ರೆ ಇಲ್ಲಿ ಬರೆದ್ರೆ ಏನಂತ secant square x ಅಥವಾ sec square x minus 7. ಓಕೆ, sec x ಅಂತಂದ್ರೆ ಆಲ್ರೆಡಿ ಬರೆದ್ರಿ ಏನದ sec x into ಯಾವುದು tan x. ಓಕೆ, ಇನ್ನೊಂದು ಸ್ಟೆಪ್ ಬರೀತಿದ್ರ ಕಾಮನ್ ತೆಗಿಬಹುದು sec x, ಇಲ್ಲ ಇಷ್ಟೇ ಇಡ್ತೀರಂದ್ರ ಇಷ್ಟೇ ಇಡ್ರಿ. ಓಕೆ, ಈ ತರ ಏನದಲ್ಲ 13.2 ಒಳಗೆ ಎಕ್ಸರ್ಸೈಸ್ ಒಳಗೆ ಇರುವಂತ ಪ್ರಾಬ್ಲಮ್ಸ್. ಇನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಏನಂದ್ರ 13 ಮತ್ತು ಎಲ್ಲ ಕೂಡಿ ಏನದಲ್ಲ ಮಿಸ್ಲೆನ್ಸಿಯಸ್ ಅಂತ ಪ್ರಾಬ್ಲಮ್ಸ್ ಅದ. ಮಿಸ್ಲೆನ್ಸಿಯಲ್ ಪ್ರಾಬ್ಲಮ್ಸ್, ಆ ಮಿಸ್ಲೆನ್ಸಿಯಸ್ ಪ್ರಾಬ್ಲಮ್ಸ್ ಅನ್ನ ಏನ್ ಮಾಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲೇ ಸಾಲ್ವ್ ಮಾಡ್ತೇನೆ. ಓಕೆ.
ಥ್ಯಾಂಕ್ ಯು.